ನೋಡಿ ಇಲ್ಲಿ ಇರೋದು ಕರ್ನಾಟಕದಲ್ಲಿ ಆದ್ರೆ ಕನ್ನಡ ಬರಲ್ವಂತೆ ಇಲ್ಲ ಒಬ್ರು ಬ್ಯಾಂಕ್ ಅಧಿಕಾರಿ ಇದ್ದಾರೆ ಇವರಿಗೆ ಕನ್ನಡ ಮಾತನಾಡೋದಿಕ್ಕೆ ಬರೋದಿಲ್ವಂತೆ ಬರೀ ಹಿಂದಿ ತೆಲುಗು ಮಾತ್ರ ಅಂತ ಬ್ಯಾಂಕ್ ಅಧಿಕಾರಿ ಹೇಳಿದ್ದಾರೆ ಇರೋದು ಕರ್ನಾಟಕದಲ್ಲಿ ಜೀವನ ನಡೆಸ್ತಾ ಇರೋದು ನಮ್ಮ ಕನ್ನಡದ ನೆಲದಲ್ಲಿ ಆದ್ರೆ ಇವರಿಗೆ ಕನ್ನಡ ಬರಲ್ಲ ಎಂತ ಬ್ಯಾಂಕ್ ಅಧಿಕಾರಿ ಅವರು ಮತ್ತೆ ಯಾವ ರೀತಿ ಬಂದಂತಹ ಕಸ್ಟಮರ್ ಜೊತೆ ಮಾತನಾಡ್ತಾರೆ ಅವರಿಗೆ ಮತ್ತೆ ಹಿಂದಿ ಬರಲ್ಲ ತೆಲುಗು ಬರಲ್ಲ ಅವರು ಯಾವ ರೀತಿ ಮಾತನಾಡ್ತಾರೆ ಹಿಂದಿ ಭಾಷೆ ಟ್ರಾನ್ಸ್ಲೇಟ್ ಮಾಡಲು ಸಿಬ್ಬಂದಿಯನ್ನ ಕರೆದ ಅಧಿಕಾರಿ ಬರೀ ಹಿಂದಿ ತೆಲುಗು ಅಂದ್ರೆ ಹೇಗೆ ಅಂತ ಗ್ರಾಹಕರು ಕಂಗಾಲಾಗಿದ್ದಾರೆ ಹಿಂದಿ ತೆಲುಗು ಬರೆದಿದ್ದವರು ಏನ್ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಅವರಿಗೆ ಕನ್ನಡ ಬರೋದಿಲ್ವಂತೆ ಬರೀ ಹಿಂದಿ ತೆಲುಗು ಅಂತ ಹಾಗಾದ್ರೆ ಕರ್ನಾಟಕದಲ್ಲಿ ಯಾಕಿದ್ದೀರಾ ನೀವು ಕನ್ನಡ ನೆಲದಲ್ಲಿ ಯಾಕೆ ನೀವು ಜೀವನವನ್ನ ಕಟ್ಕೊಳ್ತಾ ಇದ್ದೀರಾ ಕನ್ನಡ ನೆಲದಲ್ಲಿ ಯಾಕಿದ್ದೀರಾ ಹೋಗಿ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಹೋಗಿ ಜೀವನ ನಡೆಸ್ಕೊಳ್ಳಿ ಈಗ ಎಲ್ಲರೂ ಕೂಡ ವಿದ್ಯಾವಂತರೇ ಬ್ಯಾಂಕಿಗೆ ಹೋಗೋದಿಲ್ಲ ಕೆಲವೊಂದಿಷ್ಟು ಅನಕ್ಷರಸ್ಥರು ಕೂಡ ಹೋಗ್ತಾರೆ ಅವ್ರ ಹಳ್ಳಿಗಳು ಅಂತ ಅಂದ್ರೆ ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಎಲ್ರಿಗೂ ಹಿಂದಿ ಬಂದ್ಬಿಡುತ್ತಾ ಎಲ್ರಿಗೂ ತೆಲುಗು ಬರುತ್ತಾ ಕನ್ನಡದಲ್ಲಿ ಮಾತನಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಈಗ ಒಂದು ದುಡ್ಡು ಹಾಕ್ಬೇಕಂತಂದ್ರೂ ಕೂಡ ಅಲ್ಲಿರೋರ್ನ ಕೇಳಿ ಅವರು ಬರ್ದಿ ದುಡ್ಡು ಹಾಕ್ತಾರೆ ಯಾಕಂದ್ರೆ ಅವ್ರಿಗೆ ಅಷ್ಟು ಗೊತ್ತಿರೋದಿಲ್ಲ ಹಳ್ಳಿಗಳ ಕಡೆ ಅಂತದ್ರಲ್ಲಿ ನಿಮ್ಗೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಏನಾಗಬೇಕು ಅಲ್ಲಿ ಗ್ರಾಹಕರ ಪರಿಸ್ಥಿತಿ ಏನಾಗಬೇಕು ಅದಲ್ಲ ಈಗ ಅವರು ಹಿಂದಿ ಕನ್ನಡದಾಗ ಹೇಳ್ತಾರೆ कन्नड़ नहीं ಈಗ बोलिए आपको क्या हुआ कन्नड़ में बात करते हैं आप कन्नड़ में बात करते हैं मुझे ट्रांसलेटर बुलाना पड़ेगा नहीं जी तुम मेरे को हिंदी आता है मेरे को कन्नड़ नहीं नहीं जी आता अब हिंदी ಸಾರಿಗೆ ಏನು ಬೇಕು ನಿಮಗೆ ತೆಲುಗು ಮಾತಾಡ್ತಾರೆ ಬರೀ ಅವರು ಕೆಲವರಿಗೆ ಅರ್ಥ ಆಗಲ್ಲ सब हाँ उन्होंने कन्नड़ में बात करे तो तेलुगु में बात कर रहे थे नहीं समझ रहा था है वो तेलुगु आता है उसको मुझे सर फिर कैसे सब कन्नड़ तुम्हारे को कन्नड़ नहीं आया तो अभी हमें बाकी आदमी है दुनिया में एक उर्दू आदमी है ಅಣ್ಣ ಅದಲ್ಲ ಈಗ ಅವರು ಹಿಂದಿ ಬರ್ತಂತೆ ಅವ್ರಿಗೂ ಕನ್ನಡ ಬರಲ್ಲ ಅಂತೆ ಅದಪ್ಪ ಈಗ ಕೆಲವರು ಹಿಂದಿ ಬರ್ಲಾರ್ದಾರ ಏನ್ ಮಾಡ್ಬೇಕು ಹಂಗಲ್ಲೋ ಅಲ್ಲಿ ಎಲ್ಲರೂ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಕನ್ನಡ ನೆಲದಲ್ಲಿರೋದು ಕನ್ನಡ ನೆಲದಲ್ಲಿ ತಮ್ಮ ಜೀವನವನ್ನ ಕಟ್ಕೊಂಡಿರೋದು ಆದ್ರೆ ಇವ್ರಿಗೆ ಕನ್ನಡ ಮಾತ್ರ ಬರೋದಿಲ್ಲ ಯಾಕಿಷ್ಟು ದೌಲತ್ತು ಕನ್ನಡದ ಮೇಲೆ ಯಾಕಿಷ್ಟು ತಾತ್ಸಾರ ಮನೋಭಾವ ಇವ್ರಿಗೆ ಆಯ್ತಾ ಈ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಈ ಒಂದು ಸಮಸ್ಯೆ ಮೊದಲಿಂದನೂ ಇದೆ ಅಂತಾನೆ ಹೇಳ್ಬೋದು ಆದ್ರೆ ಇಂತಹ ಸ್ಥಳೀಯರು ಒಂದಿಷ್ಟು ಏನೋ ವಿಡಿಯೋದಲ್ಲಿ ಒಂದು ದೃಶ್ಯಗಳನ್ನು ರೆಕಾರ್ಡ್ ಮಾಡಿದ್ದು ಇದೀಗ ಬಯಲಿಗೆ ಬಂದಿರತಕ್ಕಂಥದ್ದು ಏನೋ ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಒಂದು ಪ್ರಮುಖ ಬ್ಯಾಂಕ್ ಇದು ಕೆನರಾ ಬ್ಯಾಂಕ್ ಅಂತಂದು ಈ ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಏನು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳ ರೈತರು ಇದೇ ಬ್ಯಾಂಕ್ ನಲ್ಲಿ ಬಹುತೇಕ ರೈತರು ಇದೇ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡ್ತಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ವಿಪರ್ಯಾಸ ಏನಂದ್ರೆ ಆ ಬ್ಯಾಂಕ್ ಮ್ಯಾನೇಜರೇ ಅವ್ರಿಗೆ ಕನ್ನಡ ಬರಲ್ಲ ಅನ್ನೋ ಒಂದು ಮಾಹಿತಿ ಇದೀಗ ನಿಜಕ್ಕೂ ಇಲ್ಲಿ ರೈತರಿಗೆ ಒಂದು ಆಕ್ರೋಶವನ್ನು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ರೈತರು ಹೋಗಿ ಒಬ್ಬ ರೈತರು ಮಾತ್ರ ಅಲ್ಲ ಒಂದಿಷ್ಟು ರೈತರುಗಳು ಹೋಗಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ವ್ಯವಹಾರದ ಕುರಿತು ಮಾತನಾಡ್ತಿರ್ಬೇಕಾದ್ರೆ ಅವ್ರು ನಮಗೆ ಕನ್ನಡ ಬರಲ್ಲ ನೀವು ತೆಲುಗಲ್ಲಿ ಮಾತಾಡಿ ಇಲ್ಲ ಅಂತಂದ್ರೆ ಹಿಂದಿಯಲ್ಲಿ ಮಾತಾಡಿ ಅನ್ನೋ ಮಾತನ್ನು ಅವರು ಆಡಿರ್ತಕ್ಕಂಥದ್ದು ಆದ್ರೆ ಪಾಪ ರೈತರಿಗೆ ಈ ಹಳ್ಳಿ ಭಾಗದಲ್ಲ ರೈತರಿಗೆ ಕನ್ನಡ ಬಿಟ್ಟು ಬೇರೆ ಒಂದು ಭಾಷೆ ಗೊತ್ತಿರೋದ ಕಾರಣ ಅವರು ಬ್ಯಾಂಕಿನ ವ್ಯವಹಾರಗಳಿಗೆ ಮತ್ತೊಬ್ಬರನ್ನ ಬೆಂಬಲವನ್ನು ತೆಗೆದುಕೊಳ್ಬೇಕಾಗುತ್ತೆ ಅವರ ಒಂದು ಯಾರಿಗೆ ತೆಲುಗು ಬರುತ್ತೆ ಅದು ಯಾರಿಗೆ ಹಿಂದಿ ಬರುತ್ತೆ ಅವರನ್ನು ಕರ್ಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಕುರಿತು ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರೆ ನಿಮ್ಗೆ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಒಂದು ದೌರ್ಜನ್ಯದ ಮಾತನ್ನು ಕೂಡ ಅವರು ಆಡಿರ್ತಕ್ಕಂಥದ್ದು ನಿಮಗೆ ಸರ್ವಿಸ್ ಮುಖ್ಯನಾ ಭಾಷೆ ಮುಖ್ಯನಾ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಆಡಿರ್ತಕ್ಕಂಥದ್ದು ಏನು ಈ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇಂತಹ ಒಂದು ಸಮಸ್ಯೆ ಮೊದಲಿಂದ ಇದೆ ಅದನ್ನು ಈ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಭಾಷೆ ಯಾರು ಮಾತಾಡ್ತಾರೆ ಅವರಿಗೆ ಮೊದಲಿಗೆ ಅವಕಾಶ ಕೊಡಬೇಕು ಅನ್ನೋದು ಇಲ್ಲಿಯ ಒಂದು ರೈತರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು ಸಾಹಿತ್ಯ. ಓಕೆ ಥ್ಯಾಂಕ್ ಯು ಶುಕ್ರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.